ತುಲಾರಾಶಿಯವರೇ, ಈ ವಿಡಿಯೋ ನಿಮ್ಮ ಜೀವನಕ್ಕೆ ಕನ್ನಡಿ ಹಿಡಿಯುತ್ತದೆ. ನೀವು ಹೊರಗೆ ನಗುತ್ತೀರಾ, ಆದ್ರೆ ಒಳಗೆ ತುಂಬಾ ನೋವನ್ನ ಹೊತ್ತುಕೊಂಡಿದ್ದೀರಾ. ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಾ, ಆದ್ರೆ ನಿಮಗೆ ಸಹಾಯ ಮಾಡಲು ಯಾರೂ ಮುಂದೆ ಬರ್ತಾರಾ? ನೀವು ಒಳ್ಳೇದನ್ನೇ ಯೋಚಿಸುತ್ತೀರಾ, ಆದ್ರೆ ನಿಮಗೆ ಮಾತ್ರ ಏಕೆ ಕೆಟ್ಟದೇ ಆಗುತ್ತೆ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿದ್ರೆ ನೀವು ನಿಜವಾದ ತುಲಾರಾಶಿಯವರು. ನಿಮ್ಮ ಹೃದಯ ತುಂಬಾ ಸಾಫ್ಟ್. ಯಾರಾದ್ರೂ ಅಳುತ್ತಿದ್ರೆ ನೀವು ಸಹ ಅಳುತ್ತೀರಾ. ಯಾರಾದ್ರೂ ಕಷ್ಟದಲ್ಲಿದ್ರೆ ನೀವು ನಿಮ್ಮನ್ನೇ ಮರೆತು ಸಹಾಯ ಮಾಡ್ತೀರಾ. ನೀವು ಯಾರನ್ನಾದ್ರೂ ನಂಬಿದ್ರೆ ಪೂರ್ಣವಾಗಿ ನಂಬುತ್ತೀರಾ. ಆದ್ರೆ ಅದೇ ನಂಬಿಕೆ ಓಂ ವೆಂಕಟೇಶಾಯ ನಮಃ ನಿಮ್ಮ ಜೀವನದ ದೊಡ್ಡ ನೋವಾಗುತ್ತದೆ. ಒಮ್ಮೆ ಯೋಚಿಸಿ, ನೀವು ಸಹಾಯ ಮಾಡಿದವರು ಎಷ್ಟು ಜನ ನಿಮ್ಮ ಜೊತೆ ಇರುವರು? ಬಹಳ ಕಡಿಮೆ, ಅಥವಾ ಯಾರೂ ಇಲ್ಲ. ಅವರು ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ಒಬ್ಬರನ್ನಾಗಿ ಬಿಟ್ಟು ಹೋಗುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಒಡೆಯುತ್ತದೆ. ತುಲಾರಾಶಿಯವರ ಜೀವನದಲ್ಲಿ ಸ್ನೇಹವೂ ಕಷ್ಟ, ಪ್ರೀತಿಯೂ ಕಷ್ಟ, ಕುಟುಂಬವೂ ಕಷ್ಟ. ಯಾಕೆಂದ್ರೆ ಅವರು ಎಲ್ಲರನ್ನೂ ಹೆಚ್ಚು ಪ್ರೀತಿಸುತ್ತಾರೆ, ಆದ್ರೆ ಅದಕ್ಕೆ ಪ್ರತಿಫಲ ಅವರಿಗೆ ಸಿಗೋದಿಲ್ಲ. ರಾತ್ರಿ ನೀವು ಒಬ್ಬರೇ ಕೂತು ನಿಮ್ಮ ಜೀವನದ ಬಗ್ಗೆ ಯೋಚಿಸುತ್ತೀರಾ. ನಾನೇನ್ ತಪ್ಪು ಮಾಡಿದೆ? ನನಗೆ ಮಾತ್ರ ಏಕೆ ಹೀಗೆ ಆಗ್ತಿದೆ? ಈ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತವೆ, ಆದ್ರೆ ಉತ್ತರ ಸಿಗೋದಿಲ್ಲ. ಹಣಕಾಸಿನ ವಿಷಯಕ್ಕೆ ಬಂದರೆ ಇದು ಇನ್ನೂ ಕಷ್ಟ. ಒಮ್ಮೆ ನಿಮ್ಮ ಬಳಿ ಹಣ ಇರುತ್ತದೆ, ಮತ್ತೊಮ್ಮೆ ಸಂಪೂರ್ಣ ಖಾಲಿಯಾಗುತ್ತೆ. ನೀವು ತುಂಬಾ ಕಷ್ಟಪಟ್ಟು ಸಂಪಾದಿಸಿದ ಹಣ ಒಂದು ಕ್ಷಣದಲ್ಲಿ ಹೋಗಿಬಿಡುತ್ತದೆ. ಯಾರಿಗಾದ್ರೂ ಸಾಲ ಕೊಟ್ಟರೆ ಅದು ಮರಳಿ ಬರೋದಿಲ್ಲ. ನೀವು ನಂಬಿದ ವ್ಯಕ್ತಿಯೇ ನಿಮ್ಮನ್ನು ಮೋಸ ಮಾಡ್ತಾನೆ. ಬಿಸ್ನೆಸ್ ಶುರು ಮಾಡಿದರೆ ಮೊದಲಿಗೆ ಎಲ್ಲವೂ ಚೆನ್ನಾಗಿರುತ್ತದೆ, ಆದ್ರೆ ನಿಧಾನವಾಗಿ ಲಾಸ್ ಶುರುವಾಗುತ್ತದೆ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ನೀವು ನಿರೀಕ್ಷಿಸಿದ ಫಲ ಸಿಗೋದಿಲ್ಲ. ಜಾಬ್ ಮಾಡಿದರೆ ನೀವು ಇತರರಿಗಿಂತ ಹೆಚ್ಚು ಕೆಲಸ ಮಾಡುತ್ತೀರಾ, ಆದ್ರೆ ಗುರುತಿಸೋದು ಇನ್ನೊಬ್ಬರನ್ನು. ಇದು ನಿಮ್ಮ ಅದೃಷ್ಟ ಅಲ್ಲ, ಇದು ನಿಮ್ಮ ಜೀವನದ ಪರೀಕ್ಷೆ. ಒಮ್ಮೆ ನಿಮ್ಮ ಜೀವನ ಚೆನ್ನಾಗಿರುತ್ತದೆ, ಎಲ್ಲವೂ ಸರಿಯಾಗಿರುತ್ತದೆ, ಆದ್ರೆ ಹಠಾತ್ ಎಲ್ಲವೂ ಕೆಟ್ಟದಾಗುತ್ತದೆ. ಹೆಲ್ತ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಫೈನಾನ್ಷಿಯಲ್ ಲಾಸ್ ಎಲ್ಲವೂ ಒಂದೇ ಸಮಯದಲ್ಲಿ ಬರುತ್ತವೆ. ನೀವು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನಿಮ್ಮ ಮನಸ್ಸು ತುಂಬಾ ನಾಜೂಕು. ಸಣ್ಣ ಮಾತು ಕೂಡ ನಿಮಗೆ ನೋವಾಗುತ್ತದೆ, ಆದ್ರೆ ನೀವು ಅದನ್ನು ಹೊರಗೆ ತೋರಿಸೋದಿಲ್ಲ. ಎಲ್ಲವನ್ನೂ ಒಳಗೆ ಇಟ್ಟುಕೊಳ್ಳುತ್ತೀರಾ. ಅದರ ಪರಿಣಾಮ ನೀವು ಒಳಗೆ ಕುಗ್ಗುತ್ತೀರಾ. ಈಗ ಗಮನದಿಂದ ಕೇಳಿ, ಇದು ನಿಮ್ಮ ಜೀವನವನ್ನು ಬದಲಾಯಿಸೋ ಭಾಗ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ದೇವರನ್ನು ನೆನೆಸಿ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ನಿಮ್ಮ ಮನಸ್ಸಿನಿಂದ, ನಂಬಿಕೆಯಿಂದ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಹೂವು ಅರ್ಪಿಸಿ ಪ್ರಾರ್ಥನೆ ಮಾಡಿ. ಪ್ರತಿ ತಿಂಗಳು ಬಡವರಿಗೆ ಅನ್ನದಾನ ಮಾಡಿ. ನಿಮ್ಮ ಕೈಯಿಂದ ಕೊಟ್ಟ ದಾನ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ ಇನ್ನು ಮುಂದೆ ಜಾಗರೂಕರಾಗಿರಿ. ಯಾರನ್ನೂ ಬೇಗನೆ ನಂಬಬೇಡಿ. ಹಣ ಕೊಡುವ ಮೊದಲು 10 ಬಾರಿ ಯೋಚಿಸಿ. ನಿಮ್ಮ ಜೀವನದಲ್ಲಿ ನೆಗೆಟಿವ್ ಜನರನ್ನು ದೂರ ಇಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವವರ ಜೊತೆ ಇರಿ. ಪ್ರತಿದಿನ 10 ನಿಮಿಷ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ನೀವು ನಿಧಾನವಾಗಿ ಶಾಂತವಾಗುತ್ತೀರಾ. ಒಬ್ಬ ತುಲಾರಾಶಿಯ ವ್ಯಕ್ತಿ ಇದೇ ರೀತಿ ಕಷ್ಟದಲ್ಲಿದ್ದ. ಅವನಿಗೆ ಹಣ ಇರಲಿಲ್ಲ, ಮನೆಯಲ್ಲಿ ಶಾಂತಿ ಇರಲಿಲ್ಲ, ಅವನಿಗೆ ಬದುಕೋ ಆಸೆಯೇ ಇರಲಿಲ್ಲ. ಆದ್ರೆ ಅವನು ಈ ಪರಿಹಾರಗಳನ್ನು ಶುರು ಮಾಡಿದ. ಮೊದಲಿಗೆ ಏನೂ ಆಗಲಿಲ್ಲ, ಆದ್ರೆ ಅವನು ಬಿಡಲಿಲ್ಲ. 21 ದಿನ, ಮತ್ತೆ 48 ದಿನ. ನಿಧಾನವಾಗಿ ಅವನ ಜೀವನ ಬದಲಾಗತೊಡಗಿತು. ಹಣ ಬರತೊಡಗಿತು. ಮನೆಯಲ್ಲಿ ಶಾಂತಿ ಬಂತು. ಅವನ ಮುಖದಲ್ಲಿ ನಗು ಬಂತು. ಇದು ಜಾದೂ ಅಲ್ಲ, ಇದು ನಂಬಿಕೆ, ಇದು ಪರಿಶ್ರಮ. ತುಲಾರಾಶಿಯವರೇ, ನೀವು ದುರ್ಬಲರಲ್ಲ, ನೀವು ತುಂಗ ಶಕ್ತಿಶಾಲಿಗಳು. ನಿಮ್ಮ ಒಳಗೆ ಒಂದು ದೊಡ್ಡ ಶಕ್ತಿ ಇದೆ, ಅದನ್ನು ನೀವು ಅರಿತಿಲ್ಲ. ಇವತ್ತು ನೀವು ಪ್ರಾರಂಭ ಮಾಡಿದರೆ ನಾಳೆ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಕಷ್ಟ ಶಾಶ್ವತ ಅಲ್ಲ, ಇದು ಕೇವಲ ಒಂದು ಹಂತ. ನಂಬಿಕೆ ಇಡಿ, ಪ್ರಯತ್ನ ಮಾಡಿ, ಬಿಡಬೇಡಿ. ಒಂದು ದಿನ ನೀವು ಜಯಿಸುತ್ತೀರಿ, ಖಂಡಿತ ಜಯಿಸುತ್ತೀರಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರೆಯಬೇಡಿ.